ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ನಮ್ಮ ಊರಲ್ಲಂತೂ ಒಂದು 15-20 ದಿನದಿಂದ ಈಚೆಗೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಉಂಟು. ಧಗಧಗ ಅಂತ ಉರಿತಿದ್ದ ಬಿಸಿಲಿಗೆ ನಮಗೆಲ್ಲ ಸೆಕೆ ತಡಿಲಿಕ್ಕೆ ಆಗ್ತಿರ್ಲಿಲ್ಲ. ಒಂದು ಮಳೆ ಬಂದು ಸ್ವಲ್ಪ ಆದರೂ ತಂಪಾಗ್ಲಿ ಅಪ್ಪ ಅಂತ ಅಂದ್ಕೊಳ್ತಿದ್ದೆವು. ಅದಕ್ಕೆ ಸರಿಯಾಗಿ ಈಗ ಕಂಟಿನ್ಯೂಸ್ಲಿ ಮಳೆ ಬರ್ತಾನೇ ಉಂಟು. ನೀವೀಗ ನೋಡ್ತಿರೋದು ಬೆಳಗ್ಗಿನ ಮಳೆ ಆಯಿತಾ. ಆ್ಯಕ್ಚುಲಿ ನಿನ್ನೆ ರಾತ್ರಿಯಿಂದಲೇ ಜೋರು ಗಾಳಿ ಮಳೆ ಬರ್ತಾ ಉಂಟು. ಬೆಳಗ್ಗಿನವರೆಗೂ ಇದೇ ಕಂಟಿನ್ಯೂ ಆಗಿದೆ. ಆ್ಯಂಡ್ ನಮ್ಮ ಮನೆ ಸುತ್ತಲೂ ಅಡಿಕೆ ಮರಗಳು, ತೆಂಗಿನ ಮರಗಳೆಲ್ಲ ಇರುವ ಕಾರಣ ಮಳೆ ಬರ್ತಾ ಇರುವಾಗ ಅವ್ರು ಬಂದು ನಿಂತ ಮೇಲೆ ಆ ಜಿಟ ಜಿಟ ಅಂತೆಲ್ಲ ಹನಿಗಳು ಬೀಳ್ತದಲ್ಲ, ಆ ಟೈಮಲ್ಲಿ ಮನೆ ಸುತ್ತಮುತ್ತ ತುಂಬ ಬ್ಯೂಟಿಫುಲ್ ಆಗಿರ್ತದೆ. ಕಾಮ್ ಅಂತ ಅನಿಸ್ತದೆ. ಸುಮಾರು ಹೊತ್ತು ಕೂತ್ಕೊಂಡು ಮಳೆನೇ ನೋಡುವ ಅಥವಾ ಮಳೆ ನಿಂತ ಮೇಲೆ ಆ ಕಾಮ್ ಆಗಿರುವಂಥ ವೆದರ್ ಎಂಜಾಯ್ ಮಾಡುವ ಅಂತ ಅನಿಸ್ತದೆ. ಇವತ್ತು ಬೆಳಗಿನ ತಿಂಡಿ ಗೋಧಿ ರೊಟ್ಟಿ. ತುಂಬ ದಿನಗಳಾಗಿತ್ತು ರೊಟ್ಟಿ ತಿಂದು. ಆ್ಯಕ್ಚುಲಿ ಚಪಾತಿಗಿಂತಲೂ ಗೋಧಿ ರೊಟ್ಟಿ ಡೈಜೆಸ್ಟ್ ಆಗಲಿಕ್ಕೆ ಈಸಿ ಆಗ್ತದೆ. ಆ್ಯಂಡ್ ಪ್ಲೇನ್ ರೊಟ್ಟಿ ತಿನ್ನುವ ಬದಲು ಹಿಟ್ಟಿಗೆ ಸ್ವಲ್ಪ ಈರುಳ್ಳಿ, ಕರಿಬೇವಿನ ಸೊಪ್ಪು, ಒಂಚೂರು ಹಸಿಮೆಣಸು ಮತ್ತು ಚೂರು ಪರಿಮಳಕ್ಕೆ ಅವ್ರ ಫ್ಲೇವರ್ಗೋಸ್ಕರ ಓಮ ಅಥವಾ ಜೀರಿಗೆ ಹಾಕ್ಬೋದು. ಆಮೇಲೆ ಒಂಚೂರು ಉಪ್ಪು ಸೇರಿಸಿ ಹಿಟ್ಟು ಕಲಸಿ ಬಾಳೆ ಎಲೆಯಲ್ಲಿ ತಟ್ಟಿ ಬಿಸಿ ಬಿಸಿ ರೊಟ್ಟಿ ಈ ಮಳೆಗೆ ತಿಂದರೆ ತುಂಬ ರುಚಿಯಾಗಿರ್ತದೆ. ನಾನು ಗೋಧಿ ರೊಟ್ಟಿ, ಅರ್ಗಣೆ ಮತ್ತು ಮೊಸರು ಹಾಕಿ ತಿಂದೆ. ತಿಂಡಿ ತಿಂದ ಸ್ವಲ್ಪ ಹೊತ್ತಲ್ಲೇ ಮಳೆ ನಿಂತು ಬಿಟ್ಟಿತ್ತು. ತಿಳಿ ಬಿಸಿಲು ಕೂಡ ಬಂತು. ಆಗ ಬಂದ ಗಾಳಿ ಮಳೆ ನೋಡಿದರೆ ಈಗ ಎಷ್ಟು ಕಾಮಾಗಿದೆ ಅಲ್ವಾ. ಇನ್ನು ಮಧ್ಯಾಹ್ನದ ಊಟಕ್ಕೆ ಏನಾದರೂ ಆಗಬೇಕಲ್ಲ. ಇವತ್ತು ಬಾಳೆಕಾಯಿ ಬೆಂದಿ ಮಾಡುವ ಅಂತ ಇರೋದ್ರಲ್ಲಿ ಒಂದು ಸಣ್ಣ ಗೊನೆ ತಂದೆ. ಇನ್ನು ಮಳೆ ನಿಂತ ಮೇಲೇ ಆ ಕಡೆ ಎಲ್ಲ ಹೋಗ್ಲಿಕ್ಕಾಗೋದು, ಇಲ್ಲಾಂದರೆ ಗಾಳಿ ಮಳೆಗೆ ಎಲ್ಲ ನೀರು ನಮ್ಮನ್ನು ಉದ್ದೆ ಮಾಡಿ ಬಿಡ್ತದೆ. ಮಳೆ ಬರುವ ಕಾರಣ ಹೊರಗಿನ ಕೆಲಸಗಳೆಲ್ಲ ಯಾವುದು ಸಹ ಇರುವುದಿಲ್ಲ. ಏನಿದ್ದು ಮನೆಯೊಳಗಿದ್ದೇ ಮಾಡಬೇಕಷ್ಟೇ. ಅದು ಸಹ ಇಲ್ಲಾಂದರೆ ಸುಮ್ಮನೆ ಮಳೆ ನೋಡಿಕೊಂಡು ಕೂತ್ಕೊಳ್ಳೋದು. ಮತ್ತೆ ಮಳೆಗಾಲದಲ್ಲಿ ತೆಂಗಿನಕಾಯಿ ತೆಗೆಯುವ ಕೆಲಸವೇ ಇಲ್ಲ ನೋಡಿ. ನಮ್ಮ ಮನೆ ಹತ್ರ ಎಲ್ಲ ತೆಂಗಿನ ಮರಗಳಿರೋದ್ರಿಂದ ಗಾಳಿಗೆ ಎಲ್ಲ ಅಂಗಳಕ್ಕೆ ಬೀಳ್ತಾ ಇರ್ತದೆ. ಹಾಗಾಗಿ ಮಳೆ ನಿಂತ ಮೇಲೆ ಅದನ್ನೆಲ್ಲ ಹೆಕ್ಕಿ ಒಂದು ಕಡೆ ಸೇರಿಸಿಡೋದು ನಮಗೆ ಸ್ವಲ್ಪ ಟೈಮ್ ಪಾಸ್ ಕೂಡ ಆಗ್ತದೆ. ಮಳೆಗಾಲ ಅಂತ ಹೇಳಿದರೆ ಹೇಗೆ ವೆದರ್ ಬ್ಯೂಟಿಫುಲ್ ಇರ್ತದೋ ಹಾಗೆ ತಂಪಾಗಿರ್ತದೋ ಸಣ್ಣ ಪುಟ್ಟ ತೊಂದರೆಗಳು ಕೂಡ ಆಗ್ತದೆ. ನಮ್ಮ ಮನೇಲಿ ಕೂಡ ಹಾಗೆ ಈ ಸಲ ಬಂದ ಗಾಳಿ ಮಳೆ ತುಂಬ ಜೋರಾಗಿತ್ತು. ನಮಗೆ ಸುಮಾರು ಕಂಗು ಅಂದರೆ ಅಡಿಕೆ ಮರಗಳು ಮುರಿದು ಹೋಗಿದೆ. ಮನೆ ಹಿಂದೆ ಕೂಡ ಹಾಗೆ ತೋಟ ಉಂಟಲ್ಲ, ಅಲ್ಲಿ ಒಂದು ಮರ ಸೀದಾ ಮನೆ ಮೇಲೆ ಬಂದು ಬಿತ್ತು. ಬಾಳೆ ಕೂಡ ಹೀಗೆ ಬಿದ್ದಿತ್ತು. ಅದು ಬಿದ್ದ ಮರ ಸ್ವಲ್ಪ ದೊಡ್ಡದೆ, ಮನೆ ಹಿಂದಿನಿಂದ ಸೀದಾ ಬಂದು ಮನೆ ಎದುರಿನವರೆಗೂ ಬಂದು ಬಿದ್ದಿತ್ತು. ಇಲ್ಲೊಂದು ಸಣ್ಣ ಗ್ಯಾಪ್ ಕಾಣ್ತದಲ್ಲ, ಈ ಗ್ಯಾಪ್ನಿಂದ ಸೋಗೆ, ಮರದ ಪೀಸಸ್, ಹೆಂಚಿನ ತುಂಡುಗಳೆಲ್ಲ ಬಂದು ಅಂಗಳದಲ್ಲೇ ಬಿದ್ದಿತ್ತು. ಸುಮಾರು ಹಂಚುಗಳೆಲ್ಲ ಒಡೆದು ಹೋಗಿದೆ. ಇದು ಮರ ಬಿದ್ದದ್ದು ಹಿಂದಿನ ದಿನ ನೈಟ್. ಇಡೀ ರಾತ್ರಿಯಿಂದ ಬೆಳಗ್ಗಿನವರೆಗೂ ಮಳೆ ಇದ್ದ ಕಾರಣ ಮನೆಯೊಳಗೆ ಪೂರ ನೀರು. ಹಾಗಾಗಿ ಇವತ್ತದನ್ನು ಸರಿ ಮಾಡಲಿಕ್ಕೆ ಅಂತೇಳಿ ಹೊರಟದ್ದು. ಮಳೆ ಇರುವ ಕಾರಣ ಹೆಂಚಿನ ಮೇಲೆ ಹತ್ತಿ ಅಂದರೆ ಮನೆಯ ಮೇಲೆ ಹತ್ತಿ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ, ಅದನ್ನು ಸರಿ ಮಾಡ್ಲಿಕ್ಕೆ ಆಗುದಿಲ್ಲ. ತುಂಬ ಜಾರ್ತಾ ಇರ್ತದೆ. ಮತ್ತೆ ಹೆಂಚುಗಳೆಲ್ಲ ಮಳೆಗೆ ನೆಂದಿರುವ ಕಾರಣ ಅದರ ಮೇಲೆ ಮೆಟ್ಟಿದ್ರೆ ಬೇಗ ಒಡಿತದೆ. ಹಾಗಾಗಿ ಒಮ್ಮೆ ಟೆಂಪರರಿ ಸೊಲ್ಯೂಷನ್ ಅಂತ ಹೇಳಿ ಟಿನ್ ಶೀಟ್ ಮತ್ತು ಟರ್ಪಲ್ ಹಾಗೆ ಕೆಲವಷ್ಟೊಂದಷ್ಟು ಹಂಚುಗಳನ್ನು ಯೂಸ್ ಮಾಡಿಕೊಂಡು ಒಂದು ಸರ್ತಿ ಮುಚ್ಚುವ ಅಂತ ಹೇಳಿ ಈಗ ಕೆಲಸ ಮಾಡ್ತಿದ್ದಾರೆ. ಇನ್ನು ನನಗೆ ಸ್ವಲ್ಪ ವಿಡಿಯೋದ ತಯಾರಿ ಆಗಬೇಕಿತ್ತು. ನನ್ನ ವಿಡಿಯೋದ ಪ್ರತಿಯೊಂದು ಕೆಲಸ ಕೂಡ ನಾನೇ ಮಾಡೋದು. ಅಂದರೆ ಶೂಟಿಂಗ್ನಿಂದ ಹಿಡಿದು ಎಡಿಟಿಂಗ್ ಆಗಿರ್ಬೋದು, ವಾಯ್ಸ್ ಓವರ್ ಎಲ್ಲ ಕೂಡ ಮಾಡಬೇಕಾಗ್ತದೆ. ಹಾಗಾಗಿ ಸ್ಕ್ರಿಪ್ಟ್ ಕೂಡ ನಾನೇ ತಯಾರಿ ಮಾಡೋದು. ಒಂದಷ್ಟು ಸಮಯ ನನಗೆ ಇದನ್ನು ರೆಡಿ ಮಾಡ್ತಾ ಕಳೀತು.
ಮಧ್ಯಾಹ್ನದ ಊಟಕ್ಕೆ ಬಿಸಿ ಬಿಸಿ ಕುಚ್ಚಿಲನ್ನ, ಬಾಳೆಕಾಯಿಯದ್ದು ಬೋಳು ಬೆಂದಿ ಮತ್ತೆ ಪಪ್ಪಾಯಿ ಪಲ್ಯ ತಿಂದೆ. ತುಂಬಾ ರುಚಿಯಾಗಿತ್ತು. ಬಿಸಿ ಬಿಸಿ ಊಟ ಹೊಟ್ಟೆ ತುಂಬಾ ಮಾಡಿದ್ನಾಯ್ತು. ಅಷ್ಟರಲ್ಲಿ ಮಳೆ ಶುರು ಆಗ್ತಿತ್ತು. ಸ್ವಲ್ಪ ನಿದ್ದೆ ಬರ್ತಿತ್ತು, ಬಟ್ ಒಳ್ಳೆ ಮಳೆ ಬರ್ತಿತ್ತಲ್ಲ, ಹಾಗಾಗಿ ಸಣ್ಣ ಪುಟ್ಟ ವಿಡಿಯೋ ಕ್ಲಿಪ್ಪಿಂಗ್ಸ್ ಮಾಡುವ ಅಂತ ಅಂದ್ಕೊಂಡೆ. ನನಗೆ ಆ್ಯಕ್ಚುಲಿ ಮಳೆಗಾಲ ತುಂಬ ಇಷ್ಟ ಆಗ್ತದೆ. ಹಾಗಾಗಿ ನಾನು ಕೆಲವೊಂದು ವೀಡಿಯೋಸ್ ಫೋಟೋಸ್ ಎಲ್ಲ ಹೀಗೆ ತೆಗಿತಾ ಇರ್ತೇನೆ. ಹಾಗಾಗಿ ಅದನ್ನೊಂಚೂರು ಕ್ಲಿಪ್ ಶೂಟ್ ಮಾಡ್ಕೊಳ್ಳುವ ಅಂಥೇಳಿ ಹೊರಟಿದ್ದೇನೆ. ಮಳೆಗೆ ವಿಡಿಯೋ ಮಾಡಲಿಕ್ಕೆ ಅಂತ ಹೊರಗೆ ಹೋಗಿದ್ದ ಕಾರಣ ಅರ್ಧಂಬರ್ಧ ನೆಂದಿದ್ದೆ. ಸ್ವಲ್ಪ ಹಾಗೆಯೇ ಸುಮ್ಮನೆ ಕೂತ್ಕೊಂಡೆ, ಒಲೆ ಹತ್ತಿರ ಕೂತ್ಕೊಂಡು. ಚಳಿಗೆ ಖುಷಿ ಆಗ್ತದಲ್ಲ, ಹಾಗಾಗಿ ಎಲ್ಲಿ ಇನ್ನೇನು ಮನೆ ಮೇಲೆ ಮುರಿದು ಬೀಳ್ತದೋ ಅಂತ ಭಯ ಕೂಡ ಆಗ್ತಾ ಇತ್ತು. ನೆಂದಿದ್ರಿಂದ ಚಳಿ ಚಳಿ ಆಗ್ತಿತ್ತು. ಹಾಗಾಗಿ ಒಳ್ಳೆ ಬಿಸಿ ಬಿಸಿ ನೀರು ಸ್ನಾನ ಮಾಡಿ ಒಂದು ಕಪ್ ಹಾಲಿನ ಕಷಾಯದೊಟ್ಟಿಗೆ ಮಳೆ ಎಂಜಾಯ್ ಮಾಡ್ತಾ ಕೂತ್ಕೊಂಡೆ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಹಾಗೇನಾದರೂ ಇದ್ರೆ ವಿಡಿಯೋವನ್ನೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಕೂಡ ಮಾಡಿ. ಆ ದೇವರು ನಮಗೆಲ್ಲರಿಗೂ ಸದಾ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.